ಹಾಗಾದ್ರೆ ಈ ಕರ್ಮ ಅಂದ್ರೆ ಏನು? ಅದು ನಮ್ಮೆಲ್ಲರ ಜೀವನದಲ್ಲಿ ಹೇಗೆ ವರ್ಕ್ ಮಾಡುತ್ತೆ? ಓಕೆ. ಸೊ ಕರ್ಮ ಕರ್ಮ ಹ್ಮ್. ಸಿದ್ಧಾಂತದ ಬಗ್ಗೆ ಹ್ಮ್. ಮಾತಾಡೋಣ. ಸೊ ಫಾರ್ ಎಕ್ಸಾಂಪಲ್ ನೀವೀಗ ಶಾಲೆಗೆ ಹೋಗ್ತೀರಾ, ಹ್ಮ್. ಶಾಲೆಗೆ ಸೇರ್ತೀರಾ. ನೀವು ಶಾಲೆಗೆ ಹೆಂಗಂದ್ರೆ ಹಂಗೆ ಹೋಗ್ಬಿಡಕ್ಕಾಗಲ್ಲಲ್ಲ. ಶಾಲೆನಲ್ಲಿ ಹೌದು. ಕೆಲವೊಂದು ಹ್ಮ್. ನಿಯಮಗಳಿರುತ್ತೆ. ಸೊ ಒಂದು ಯೂನಿಫಾರ್ಮ್ ಹಾಕೋಬೇಕು, ಹ್ಮ್. ಇದೇ ಟೈಮಿಗೆ ಬರಬೇಕು, ಇದೇ ಟೈಮಿಗೆ ಹೋಗಬೇಕು ಅಂತ. ಅದೇ ರೀತಿ ಈ ಜಗತ್ತೇನಿದೆ, ಇದು ಒಂಥರ ಯೂನಿವರ್ಸ್ ಕೂಡ ಒಂದು ಶಾಲೆ ಇದ್ದಂಗೆನೆ. ಹ್ಮ್. ಈ ಜಗತ್ತು ನಡೆಯೋದು ಕೆಲವೊಂದು ನಿಯಮಗಳ ಮೇಲೆ. ಆ್ಯಂಡ್ ದ ಲಾ ಆಫ್ ಕರ್ಮ ಈಸ್ ಆಲ್ಸೋ ಒನ್ ಸಚ್. ಆಯ್ತಾ? ಸೊ ಲಾ ಆಫ್ ಕರ್ಮ ಏನು ಅಂದರೆ, ಒಂದು ಕಾಸ್ಗೆ ಒಂದು ಎಫೆಕ್ಟ್ ಇದ್ದೇ ಇರುತ್ತೆ. ಮಾಡಿದ್ದುಣ್ಣೋ ಮಾರಾಯ ಮಾರಾಯ. ಅಂತ ಹೇಳಿ ಹ್ಮ್. ಅಲ್ವಾ? ಸೊ ಕರ್ಮ ಅಂತ ಮಾತಾಡುವಾಗ ನಾವು ಪುನರ್ಜನ್ಮದ ಬಗ್ಗೆನೂ ಮಾತಾಡಬೇಕಾಗತ್ತೆ. ಆಯ್ತಾ? ಸೊ ಈ ಕರ್ಮ ಇರ್ಬೋದು ಅಥವಾ ಈ ಪುನರ್ಜನ್ಮ ಇರ್ಬೋದು, ಇದು ತುಂಬ ಅಂದರೆ ತುಂಬ ಪ್ರಚಾಲ್ತಿಯಲ್ಲಿರೋದು ನಮ್ಮ ಏಷ್ಯನ್ ಕಂಟ್ರೀಸಲ್ಲಿ ಮಾತ್ರ. ಈ ವೆಸ್ಟರ್ನ್ ಸೈಡಲ್ಲಿ ನೋಡುವಾಗ ನೀವು ನೋಡ್ಬೋದು ಸೂಪರ್ ಹೀರೋಸು, ಹಲ್ಕು, ಇದನ್ನ ಅವರು ತುಂಬ ಇದು ಮಾಡ್ತಾರೆ. ಬಿಕಾಸ್ ದೇ ಟ್ರೈಂಗ್ ಟು ಬಿಕಮ್ ಸೂಪರ್ ಹ್ಯೂಮನ್ಸ್ ಅವ್ರ ಕಡೆ. ಬಟ್ ನಮ್ಮ ಸಿವಿಲೈಸೇಷನ್ ಅಥವಾ ನಮ್ಮ ಧರ್ಮದಲ್ಲಿ ನೋಡುವಾಗ ವಿ ಟಾಕ್ ಅಬೌಟ್ ಮೋಕ್ಷ, ವಿ ಟಾಕ್ ಅಬೌಟ್ ನಿರ್ವಾಣ, ಹೀಗೆ ಅಲ್ಲ. ಸೊ ಏನಿದು ಮೋಕ್ಷ, ಏನಿದು ನಿರ್ವಾಣ, ಏನಿದು ಕರ್ಮ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಒಂದು ಒಂದು ಆತ್ಮ, ಓಕೆನಾ, ಈ ದೇಹವನ್ನು ತಗೊಳ್ಳೋ ಮುಂಚೆ ಫಸ್ಟು ಅವನೇನು ಮಾಡ್ತಾನೆ, ಕ್ರಿಸ್ಟಲ್ ವರ್ಲ್ಡ್ಗೆ ಹೋಗ್ತಾನೆ. ಕ್ರಿಸ್ಟಲ್ ಅಂದರೆ ಮಾಮೂಲಿ ನಾವು ಕ್ರಿಸ್ಟಲ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅಲ್ಲಿ ಹೋಗುತ್ತೆ. ಅಲ್ಲಿ ಹೋಗಿ ಸ್ವಲ್ಪ ಸ್ವಲ್ಪ ವರ್ಷಗಳು, ಸಾವಿರಾರು ವರ್ಷಗಳಲ್ಲಿರುತ್ತೆ. ನಂತರ ಅದಕ್ಕೊಂದು ಪ್ರಮೋಷನ್ ಸಿಗತ್ತೆ. ಮತ್ತೆ ಮರ ಅಥವಾ ಗಿಡ ಆಗಿ ಹುಟ್ತಾನೆ. ಆದ್ಮೇಲೆ ಮನುಷ್ಯ, ಮರ ಅಥವಾ ಗಿಡ ಹೌದು ಹೌದು, ಫಸ್ಟ್ ಎಂಟಿಟಿ, ಅದು ಸೋಲ್ ಅಲ್ಲ, ಎಂಟಿಟಿ ಅದು. ಎಂಟಿಟಿ ಅದು ಫಸ್ಟ್ ಕ್ರಿಸ್ಟಲ್ ವರ್ಲ್ಡ್ಗೆ ಹೋಗುತ್ತೆ. ಕ್ರಿಸ್ಟಲ್ ವರ್ಲ್ಡ್ಗೆ ಹೋದಾಗ ಬರೀ ವೈಬ್ರೇಷನ್ಸ್ ಮಾತ್ರ ಇರುತ್ತೆ. ಅದಕ್ಕೆ ಬೇರೆ ಎಂಥದ್ದು ಫೀಲಿಂಗ್ಸು ಗೀಲಿಂಗ್ಸು ಎಂಥದ್ದು ಇರಲ್ಲ. ಸೊ ವೈಬ್ರೇಷನ್ಸ್ ಮಾತ್ರ ಇರುತ್ತೆ. ಸಾವಿರಾರು ವರ್ಷ ಅಲ್ಲೇ ಇರುತ್ತೆ. ನಂತರ ಏನಾಗುತ್ತೆ, ಮರ ಮರ ಮತ್ತೆ ಗಿಡಕ್ಕೆ ಹೋಗುತ್ತೆ. ಅಲ್ಲಿಗೆ ಅದು ಎವಾಲ್ವ್ ಆಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಆನಿಮಲ್ ಕಿಂಗ್ಡಮ್ಗೆ ಹೋಗುತ್ತೆ. ಆನಿಮಲ್ ಕಿಂಗ್ಡಮ್ಗೆ ಹೋಗಿ ಅಲ್ಲಿ ಏನಾಗುತ್ತೆ, ಆತ್ಮ ಫಾರ್ಮ್ ಆಗಲ್ಲ, ಆತ್ಮದ ಒಂದು ಶೆಲ್ ಫಾರ್ಮ್ ಆಗತ್ತೆ, ಶೆಲ್ ತರ. ಓಕೆ, ಫಾರ್ಮ್ ಆದ್ಮೇಲೆ ಏನಾಗುತ್ತೆ, ನಂತರ ಅವನಿಗೆ ಒಂದು ಮನುಷ್ಯನ ದೇಹ ಸಿಗತ್ತೆ. ಆಯ್ತಾ? ಮನುಷ್ಯನ ದೇಹ ಸಿಕ್ಕಿದಾಗ ಅವನೇನ್ ಮಾಡ್ತಾನೆ, ಬರ್ತಾನೆ, ಬಂದ್ಬಿಟ್ಟು ಕರ್ಮಗಳನ್ನ ಮಾಡ್ತಾನೆ. ಕರ್ಮ ಅಂದ್ರೆ ಏನು? ನಾವು ಮಾಡುವಂತಹ ಒಂದು ಕೆಲಸ, ನಾವು ಯೋಚನೆ ಮಾಡೋದಿರ್ಬೋದು, ನಮಗೆ ಅನಿಸುವಂಥ ಒಂದು ಫೀಲಿಂಗ್ ಇರ್ಬೋದು, ನಾವು ಆಡುವಂತಹ ಮಾತಿರ್ಬೋದು, ಎಲ್ಲನೂ ಇಸ್ ನಥಿಂಗ್ ಬಟ್ ಕರ್ಮ. ಇಟ್ ಕ್ರಿಯೇಟ್ಸ್ ಕರ್ಮ, ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ಆಯ್ತಾ? ಸೊ ಬರ್ತಾನೆ, ಬಂದಾಗ ಏನು ಮಾಡ್ತಾನೆ ಅವನು, ಇನಿಷಿಯಲ್ ಆಗಿ ಹುಟ್ಟಿದ ತಕ್ಷಣ, ಬಂದ ತಕ್ಷಣ ಅವನಿಗೆ ಏನು ಅಷ್ಟು ಗೊತ್ತಿರಲ್ಲ. ಲೈಕ್ ವೆರಿ ಯಂಗ್ ಸೋಲ್ಸ್. ನಾವು ರೀಡಿಂಗ್ ಮಾಡುವಾಗಲೂ ನಾವು ಹೇಳ್ತೀವಿ ವೆರಿ ಓಲ್ಡ್ ಸೋಲ್, ವೆರಿ ಯಂಗ್ ಸೋಲ್ ಅಂತ ನೋಡ್ತೀವಿ. ಓಲ್ಡ್ ಸೋಲ್ಸ್ ಹೇಗಿರ್ತಾರೆ ಅಂದರೆ ತುಂಬ ಮೆಚೋರ್ ಇರ್ತಾರೆ, ತುಂಬ ಆಧ್ಯಾತ್ಮಿಕತೆ ಇದ್ರ ಬಗ್ಗೆ ಎಲ್ಲ ತುಂಬ ಒಲವಿರುತ್ತೆ. ನೀವು ಅವ್ರನ್ನ ಮಾತಾಡ್ದಾಗಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ದೇ ಆರ್ ವೆರಿ ಓಲ್ಡ್ ಸೋಲ್ಸ್ ಅಂತ. ಈ ತುಂಬ ಯಂಗ್ ಸೋಲ್ಸ್ ಅಂದರೆ ಹೇಗೆ ಗೊತ್ತಾ, ಪಾರ್ಟಿ ಮಾಡೋದು, ಕುಡಿಯೋದು, ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಅವ್ರು ಹಾಗಿರ್ತಾರೆ, ಅವರು ತುಂಬ ಉಡಾಫೆಲ್ ಜೀವನ ಮಾಡೋದು ಹೀಗೆಲ್ಲ ಇರುತ್ತೆ. ಸೊ ವೆರಿ ಯಂಗ್ ಸೋಲ್ಸ್ ಇರ್ತಾರೆ, ಅವ್ರಿಗೆ ಏನು ಅಂತ ಗೊತ್ತೇ ಇರಲ್ಲ. ಈಗ ನಾವೆಲ್ಲ ಹುಟ್ಟೋದು ಒಂದೇ ಒಂದು ರೀಸನ್, ಏನು, ಕರ್ಮವನ್ನು ಕಳಿಯೋಕ್ಕೆ, ಪಾಸಿಟಿವ್ ಆರ್ ನೆಗೆಟಿವ್ ಅನ್ನ ಕಳೆದ್ಬಿಟ್ಟು ನಾವು ಹೋಗಬೇಕು ಅಂತ. ಈ ಮನುಷ್ಯ ಏನು ಬಂದಿದ್ದಾನಲ್ಲ, ಅವನು ಬಂದು ದೇವರ ಪ್ರತಿರೂಪ ಅಂತೆ. ಓಕೆ, ದೇವರು ಹೇಗೆ ನಿಷ್ಕಲ್ಮಶವಾಗಿರ್ತಾನೋ ಅದೇ ರೀತಿ ನಾವು ಕೂಡ ನಿಷ್ಕಲ್ಮಶವಾಗಿ ಇರಬೇಕು ಅಂತ ಹೇಳಿ ದೇವರು ತನ್ನ ಪ್ರತಿರೂಪದಲ್ಲಿ, ತನ್ನ ಪ್ರತಿಬಿಂಬದಿಂದ ನಮ್ಮನ್ನ ಮಾಡಿರ್ತಾನೆ. ಆಯ್ತಾ? ಸೊ ನಾವು ಕೂಡ ಅವನ ಥರನೇ ಆಗಬೇಕು ಅಂತ ಹೇಳಿ ನಾವು ಈ ಜನ್ಮವನ್ನು ತಗೊಂಡು ಬಂದು ನಾವು ಪಾಠಗಳನ್ನ ಕಲಿಯುವಂಥದ್ದು. ಈ ಕರ್ಮಗಳಲ್ಲಿ 4 ಥರ ಕರ್ಮಗಳ ಬಗ್ಗೆ ಹೇಳ್ತಾರೆ. ಆಯ್ತಾ? ನಮ್ಮ ಪೂರ್ವಜರು ಏನಂದ್ರೆ, ಲೈಕ್ ಮೊದಲನೇದು ಬಂದು ಸಂಚಿತ, ಅಂದ್ರೆ ಪಾಸ್ಟ್ ಲೈಫಲ್ಲಿ ನಾವೇನೋ ಮಾಡಿರ್ತೀವಿ ಅದು ಪ್ರೆಸೆಂಟ್ ಲೈಫಲ್ಲಿ ಬರುತ್ತೆ. ಎರಡನೇದು ಪ್ರಾರಬ್ಧ. ಓಕೆನಾ, ಪಾಸ್ಟ್ ಲೈಫಲ್ಲಿ ನಾನು ಏನೋ ಮಾಡಿರ್ತೀನಿ, ಆ ಪಾರ್ಟ್ ಆಫ್ ದಟ್ ವಿಲ್ ಕಮ್ ಟು ದ ಪ್ರೆಸೆಂಟ್ ಲೈಫ್. ಓಕೆ, ನೆಕ್ಸ್ಟ್ ಇಸ್ ಆಗಮಿ. ಆಗಮಿ ಅಂದರೆ ಈ ಲೈಫಲ್ಲಿ ನಾನು ಏನೋ ಮಾಡಿರ್ತೀನಿ, ಅದನ್ನು ಇವಾಗಲೇ ಅನುಭವಿಸ್ತೀನಿ. ಆ್ಯಂಡ್ ಅಗ್ಯಾನ್ ವಾಟ್ ಇಸ್ ದ ಲಾಸ್ಟ್ ಒನ್, ಕ್ರಿಯಮಾಣ. ಓಕೆ, ಕ್ರಿಯಮಾಣ ಅಂದರೆ ನಾನು ಈ ಲೈಫಲ್ಲಿ ಏನೋ ಒಂದು ಮಾಡಿರ್ತೀನಿ, ಅದು ನೆಕ್ಸ್ಟ್ ಲೈಫಿಗೆ ಕೂಡ ಬರುತ್ತೆ ಅಂತ ಹೇಳಿ. ನಾವು ಒಂದು ಲೈಫಲ್ಲಿ ಎಷ್ಟು ಕರ್ಮವನ್ನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಜನ್ಮದ ಕರ್ಮ ಕರಗಿಸೋಕ್ಕೆ ಎಷ್ಟೋ ಲೈಫ್ ಟೈಮ್ಸ್ ಬೇಕು, ಅಷ್ಟು ಮಾಡ್ತೀವಿ. ಒಂದು ಜನ್ಮದ ಕರ್ಮ ಕರಗಿಸೋಕ್ಕೆ ತುಂಬ ಲೈಫ್ ಟೈಮ್ಸ್ ಬೇಕು, ತುಂಬ ಅಂದರೆ ತುಂಬ ಲೈಫ್ ಟೈಮ್ಸ್ ಬೇಕು. ಐ ಟೆಲ್ ಯು ಒಂದು ಸ್ಟೋರಿ ಅಬೌಟ್ ಕರ್ಮ. ಆಯಿತಾ? ನಮಗೆಲ್ಲ ಏನನ್ಸುತ್ತೆ, ನಮ್ಮ ಗೌತಮ ಬುದ್ಧರ ಬಗ್ಗೆ ನಾವೆಲ್ಲ ಕೇಳಿದ್ದೀವಲ್ಲ, ಬುದ್ಧ ಅಂದರೆ ಗ್ರೇಟ್ ಅಂತ. ಸೊ ಬುದ್ಧ ಏನು ಮಾಡ್ತಾರೆ, ಒಂದ್ಸಲ ತಮ್ಮ ಭಿಕ್ಷಾ ಪಾತ್ರೆ ಇಟ್ಕೊಂಡು ಓಡಾಡ್ತಿರ್ತಾರೆ. ಓಡಾಡ್ತಾ ಇದ್ದಾಗ ಏನಾಗುತ್ತೆ, ಯಾರೋ ಒಬ್ಬ ಹೆಂಗಸು ಬಂದು ಜೋರಾಗಿ ಬೈತಾಳೆ ಅವಳಿಗೆ. ಬೈದು ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಬೈತಾಳೆ. ಸರಿ ಬರ್ತಿರ್ತಾರೆ, ಈ ಮುಳ್ಳಿಂದು ಇದು ಬರುತ್ತಲ್ಲ, ಕ್ಯಾಕ್ಟಸ್ ಮೇಲೆ ಕಾಲಿಟ್ಬಿಡ್ತಾರೆ. ಅವ್ರಿಗೆ ತುಂಬ ನೋವಾಗುತ್ತೆ. ನೋವಾಗ್ಬಿಟ್ಟು ಓಹ್ ಅಂತ ಹೇಳಿ ಬಂದು ಕೂತ್ಕೋತಾರೆ. ಕೂತ್ಕೊಂಡಾಗ ಶಿಷ್ಯಂದರೆಲ್ಲ ಬರ್ತಾರೆ.
ಬಂದಾಗ ಅವ್ರು ಕೇಳ್ತಾರೆ, ಅಲ್ಲ ಶಕ್ಯಮುನಿಗಳೇ, ಏನಿದು ನಿಮಗೆ, ನೀವು ಇಂಥ ದೊಡ್ಡ ಇವರು, ನೀವು ಮುನಿಗಳು, ನೀವು ನಿಮ್ಗೆ ಎಲ್ಲ ನೋಡ್ಬಿಟ್ಟಿದ್ದೀರಾ, ನೀವು ಎನ್ಲೈಟೆಂಡ್ ಸೋಲ್, ನಿಮ್ಗೆ ಈ ಥರ ಆಯಿತಾ, ಯಾತಕ್ಕೆ ಅಂತ ಕೇಳ್ತಾರೆ. ಕೇಳಿದಾಗ ಅವ್ರು ಹೇಳ್ತಾರೆ, ಇದು ಪಾಸ್ಟ್ ಲೈಫ್ ಕರ್ಮ ಅಂತ. ಅವಾಗ ಅವ್ರು ಹೇಳ್ತಾರೆ, ನಿಮಗೆ ಪಾಸ್ಟ್ ಲೈಫ್ ಕರ್ಮನ ಅದು ಬಂದು ನಿಮಗೆ ಅಫೆಕ್ಟ್ ಮಾಡ್ತಾ ಇದೆಯಾ ಅಂತ ಕೇಳುವಾಗ ಅವ್ರು ಹೇಳ್ತಾರೆ ಒಂದು ಸ್ಟೋರಿ. ನನ್ನ ಪಾಸ್ಟ್ ಲೈಫ್ ಬಗ್ಗೆ ಹೇಳ್ತೀನಿ ಕೇಳು. ಏನು ಅಂದರೆ, ನಾನು ಹಿಂದಿನ ಜನ್ಮದಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ಭಾರತದಲ್ಲಿ ಹುಟ್ಟಿದ್ದೆ. ನನ್ನ ಹೆಸರು ಸುಮೇಧ ಅಂತ. ನಾನು ಅವಾಗ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದ್ದೆ. ಸೊ ನನಗೆ ಅವಾಗ ಈ ಹುಟ್ಟಂದ್ರೆ ಏನು, ಸಾವು ಅಂದರೆ ಏನು, ಪುನರ್ಜನ್ಮ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ತುಂಬ ತಿಳ್ಕೊಬೇಕಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, ನಾನು ಕೂತ್ಕೊಂಡು ಒಂದು ಜನ್ಮ ಪೂರ್ತಿ ನಾನು ಬರೀ ತಪಸ್ಸನ್ನು ಮಾಡಿದೆ ನಾನು, ಆಯಿತಾ. ಸೊ ತಪಸ್ಸನ್ನು ಮಾಡಿದ್ದಕ್ಕೋಸ್ಕರ ನನಗೆ ಈ ಲೈಫ್ ಟೈಮಲ್ಲಿ ನಾನು ಬಂದು ಎನ್ಲೈಟನ್ಮೆಂಟ್ನ ತೊಗೊಂಡಿದ್ದೀನಿ. ಅದೇ ರೀತಿ ಹಿಂದೆ ಒಂದು ಜನ್ಮದಲ್ಲಿ ನಾನೇನು ಮಾಡಿದ್ದೆ, ಒಬ್ಬರು ಏನಂತಾರೆ ಮುನಿಗಳು ಬಂದಿರ್ತಾರೆ. ಆವಾಗ ಇವ್ರ ಹೆಸರು ಚಪಲಕ ಅಂತೇನೋ, ಆಯಿತಾ. ಸೊ ಇವ್ರೇನು ಮಾಡಿರ್ತಾರೆ, ಬುದ್ಧರು ಆ ಮುನಿನ ತಳ್ಳಿಬಿಟ್ಟಿರ್ತಾರೆ, ಗೊತ್ತಿಲ್ಲದೆ ತಳ್ಳಿಬಿಟ್ಟಿರ್ತಾರೆ, ಹುಡುಗಾಟಿಕೆಯಲ್ಲಿ ತಳ್ಳಿಬಿಟ್ಟಿರ್ತಾರೆ. ತಳೆದಾಗ ಏನಾಗುತ್ತೆ, ಆ ಮುನಿಗಳು ಕೈಯಲ್ಲಿದ್ದ ಭಿಕ್ಷಾ ಪಾತ್ರೆ ಒಟ್ಟಿಗೆ ನೆಲದಲ್ಲಿ ಬಿದ್ದು ಬಿಡ್ತಾರೆ. ಬಿದ್ದು ಅವ್ರಿಗೆ ತುಂಬ ಬೇಜಾರಾಗುತ್ತೆ, ಪೆಟ್ಟಾಗತ್ತೆ. ಅದೇ ರೀತಿ ಇವ್ರಿಗೂ ಕೂಡ ಈ ಥರ ಆಗುತ್ತೆ, ಸರಿನಾ. ಆಮೇಲೆ ಹಂಗೆ ಏನಾಗುತ್ತೆ, ಬುದ್ಧನಿಗೆ ವಯಸ್ಸಾಗತ್ತೆ. ಅವ್ರ ಮೈ ಮೇಲೆಲ್ಲ ಈ ಬರ್ಡ್ಸು, ಈ ಹಕ್ಕಿಗಳೆಲ್ಲ ಬಂದು ಕೂತ್ಕೊಂಡಿರೋದು, ಸುತ್ತೆಲ್ಲ ಪ್ರಾಣಿಗಳಿರೋವು ಇರುವಾಗ ತುಂಬ ಸಫರ್ ಮಾಡ್ತಾ ಇರ್ತಾರೆ ಬುದ್ಧರು. ಆವಾಗ ಮತ್ತೆ ಶಿಷ್ಯ ಬಂದು ಕೇಳ್ತಾನೆ, ಅಲ್ಲ ಸ್ವಾಮಿ, ನೀವು ಬುದ್ಧ ಶಕ್ಯಮುನಿಗಳು ನೀವು, ಸೊ ನೀವು ಯಾತಕ್ಕೆ ಇಷ್ಟು ಸಫರ್ ಆಗ್ತಿದ್ದೀರಾ, ಅದು ಕಾಯಿಲೆಗಳೆಲ್ಲ ಬರೆಸ್ಕೊಂಡು ನೀವು ಸಫರ್ ಆಗ್ತಾ ಇದ್ದೀರಲ್ಲ, ಯಾತಕ್ಕೆ. ಅವಾಗ ಅವ್ರು ಬುದ್ಧರು ಹೇಳ್ತಾರೆ, ನಿನಗೆ ಗೊತ್ತಾ, ನಾನು ಒಂದು ಹಿಂದಿನ ಜನ್ಮದಲ್ಲಿ ನಾನೊಬ್ಬ ವೈದ್ಯ ಆಗಿದ್ದೆ. ಆದಾಗ ಒಬ್ಬ ತಂದೆ ಒಂದು ಮಗುವನ್ನು ಕರ್ಕೊಂಬರ್ತಾನೆ. ಕರ್ಕೊಂಬಂದಾಗ, ಸ್ವಾಮಿ, ಈ ಮಗುಗೆ ನೀವು ಒಂಚೂರು ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ನಾನೇನು ಮಾಡ್ತೀನಿ, ದುಡ್ಡು ಕೊಡು ಅಂತ ಕೇಳ್ತೀನಿ. ಅವ್ರ ಹತ್ರ ದುಡ್ಡಿರಲ್ಲ. ನಾ ಏನು ಮಾಡ್ತೀನಿ, ಆ ಮಗು ಸಾಯಲಿ ಅಂತ ಹೇಳಿ ನಾನು ಬಿಟ್ಟುಬಿಡ್ತೀನಿ. ಸೊ ನಾನು ಕಣ್ಣೆದುರುಗಡೆನೇ ಆ ಮಗು ನರಳಿ ಸತ್ತಿರತ್ತೆ. ಸೊ ಆ ಕರ್ಮ ಏನಿದೆ ಅದನ್ನು ನಾನು ಇವಾಗ ಬೆಲೆ ತತ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಸೊ ಹಾಗಾಗಿ ನಾವು ಏನೇ ಮಾಡಿದರೂ ಕೂಡ ಪಾಸ್ಟ್ ಲೈಫಲ್ಲಿ, ಪ್ರೆಸೆಂಟ್ ಲೈಫಲ್ಲಿ ನಾವು ಏನಂತಾರೆ ಹೇಳಿ ಬೆಲೆ ತತ್ತಲೇಬೇಕು. ವಿ ಹ್ಯಾವ್ ಟು ಪೇ ಅಂತ. ಈಗ ನಾನು ಸೋಲ್ ಅಂತ ಅಲ್ವಾ, ಸೊ ನಾನು ಈ ಬಾಡಿನಲ್ಲಿ ಈ ಸೋಲ್ ಇದೆ, ಆಯಿತಾ. ಸೊ ಇನ್ನೇನು ನಾನು ಸಾಯುವಾಗ ಲಾಸ್ಟ್ 6 ಮಿನಿಟ್ಸ್ ಏನಿರುತ್ತೆ, ಈ ಆತ್ಮ ಇನ್ನೇನು ದೇಹನ ಬಿಡುವಾಗ ಅದು ವೇರಿಯಸ್ ಪಾರ್ಟ್ಸ್ ಆಫ್ ದ ಬಾಡಿನಲ್ಲಿ ಬಿಡ್ಬೋದು. ಅಂದರೆ ತಲೆಯಿಂದಾದರೂ ಹೋಗ್ಬೋದು ಪ್ರಾಣ, ಕಣ್ಣಿಂದಾದರೂ ಹೋಗ್ಬೋದು, ಮೂಗಿಂದ ಹೋಗ್ಬೋದು, ಬಾಯಿಂದ ಹೋಗ್ಬೋದು, ಇಲ್ಲ ಮಣಿಪುರ ಚಕ್ರ ಇಂದಾದರೂ ಹೋಗ್ಬೋದು, ಇಲ್ಲ ಅಂತಂದರೆ ಮೂಲಾಧಾರ ಅಥವಾ ಸ್ವಾದಿಷ್ಠಾನ ಚಕ್ರ ಎಲ್ಲಿಂದಾದರೂ ಹೋಗ್ಬೋದು. ತುಂಬ ಪುಣ್ಯ ಮಾಡಿರುವಂತಹ ವ್ಯಕ್ತಿ, ತುಂಬ ಒಳ್ಳೇದು ಮಾಡಿರುವಂತಹ ವ್ಯಕ್ತಿ, ಈ ಋಷಿ ಮುನಿಗಳಿರ್ಬೋದು, ಇಂಥವರೆಲ್ಲನೂ ಇದ್ದಾಗ ಏನಾಗುತ್ತೆ, ಅವರಿಗೆ ಈ ಸಹಸ್ರಾರದಿಂದ ಸ್ಕಲ್ಲಿಂದ ಪ್ರಾಣ ಹೋಗುತ್ತಂತೆ, ಪ್ರಾಣ ಬಿಡುತ್ತೆ ಅಂತ ಹೇಳ್ತಾರೆ. ಅದೇ ನೀವು ಒಂದು ಸ್ವಲ್ಪ ಏನಂತಾರೆ ಸುಮಾರು ಒಳ್ಳೆ ಕರ್ಮ ಮಾಡಿದರೆ ಕಣ್ಣಿಂದ, ಮೂಗಿಂದ, ಮಣಿಪುರದಿಂದ ಹೋಗುತ್ತೆ. ತುಂಬ ಕೆಟ್ಟದ್ದು ಮಾಡಿ ಇವ್ರನ್ನ ಸಾಯಿಸೋದು, ತೊಂದರೆ ಮಾಡೋದು, ಹೀಗೆಲ್ಲ ಮಾಡಿದಾಗ ಏನಾಗುತ್ತೆ, ನಿಮಗೆ ಸ್ವಾದಿಷ್ಠಾನ ಚಕ್ರ ಅಥವಾ ಮೂಲಾಧಾರದಿಂದ ನಿಮಗೆ ಪ್ರಾಣ ಹೋಗುತ್ತೆ ಅನ್ನೋ ಪ್ರತೀತಿ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.